ದಾವಣಗೆರೆ ದಕ್ಷಿಣ ಇಷ್ಟು ವರ್ಷ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಅದನ್ನ ಒಡೆಯುವಂತಹ ಕೆಲಸ ಆಗ್ತಾ ಇದೆಯಾ ಬಿಜೆಪಿಯಿಂದ? ಭದ್ರಕೋಟೆ ಯಾಕಾಗಿತ್ತು ಅಂತ ಹೇಳಿದ್ರೆ ಇವರೇನು ಭಾರಿ ಅಭಿವೃದ್ಧಿ ಮಾಡಿದ್ರಂತ ಏನು ಭದ್ರಕೋಟೆ ಆಗಿರಲಿಲ್ಲ. ಒಂದು ವಿಚಾರ ಏನಪ್ಪ ಶಾಮನೂರವ್ರದ್ದು ಅಂತ ಹೇಳಿದರೆ ಬೆಳವಣಿಗೆ ಸಹಿಸರಲ್ಲ, ಎಲ್ಲ ಸಮಾಜನ ತುಳಿತಾನೆ ಬಂದಿದ್ದಾರೆ. ಬಟ್ ಅವರ ಮಗನ ಬಗ್ಗೆ ಯಾಕೆ ಇಷ್ಟೊಂದು ಅಪಸ್ವರ? ಅವರ ಗುಣದಲ್ಲಿ 1% ಕೂಡ ಅವ್ರ ಮಗನಿಗಿಲ್ಲ. ಏನು ನೋಡ್ತಾರೆ ಅಂದರೆ ದುಡ್ಡಿಂದ ಕೆಪಾಸಿಟಿ ನೋಡ್ತಾರೆ. ಅವ್ರ ಅಪ್ಪ ಅಮ್ಮ ಹತ್ರ ದುಡ್ಡಿದೆ, MP ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ಹಾಗಾಗಿ ಸಮರ್ಥ ಕ್ಯಾಂಡಿಡೇಟು. ಆದರೆ ಆ ಕ್ಯಾಂಡಿಡೇಟಿಗೆ ನಾನು ಕೇಳಕ್ಕೆ ಬಯಸ್ತೀನಿ, ಅವ್ರದ್ದೇನು ಜಿಯೋಗ್ರಫಿಕಲಿ ದಾವಣಗೆರೆ ದಕ್ಷಿಣ ಇದೆಯಲ್ಲ, ಅದನ್ನ ಒಂದು ಸಲನಾದರೂ ಕರೆಕ್ಟಾಗಿ ಒಬ್ಬನೇ ಓಡಾಡ್ಕೊಂಬಂದ್ಬಿಟ್ರೆ ನಾನು ಕೇಳಿ ಕೊಡ್ತೀನಿ. ದಾವಣಗೆರೆ ದಕ್ಷಿಣದಲ್ಲಿ ಚುನಾವಣೆ ಆಗ್ತಾ ಇದೆ. ಈ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ದಾವಣಗೆರೆ ಉತ್ತರದ ಬಿಜೆಪಿಯ 2023ರ ಅಭ್ಯರ್ಥಿಯಾಗಿದ್ದಂತಹ ಲೋಕಿಕೆರೆ ನಾಗರಾಜ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಹೇಗಿದೆ ಟ್ರೆಂಡ್ ಅಂತ ಕೇಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೆಲ್ ಸರ್, ಈಗ ದಾವಣಗೆರೆ ದಕ್ಷಿಣದ ಚುನಾವಣೆ ಕಾವು ಜೋರಿದೆ. ಹೌದು. ಏನನ್ಸುತ್ತೆ ನಿಮಗೆ? ದಾವಣಗೆರೆ ದಕ್ಷಿಣ ಇಷ್ಟು ವರ್ಷ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆ ಭದ್ರಕೋಟೆ ಅದನ್ನ ಒಡೆಯುವಂತಹ ಕೆಲಸ ಆಗ್ತಾ ಇದೆಯಾ ಬಿಜೆಪಿಯಿಂದ? ಭದ್ರಕೋಟೆ ಯಾಕಾಗಿತ್ತು ಅಂತ ಹೇಳಿದ್ರೆ ಇವರೇನು ಭಾರಿ ಅಭಿವೃದ್ಧಿ ಮಾಡಿದ್ರಂತ ಏನು ಭದ್ರಕೋಟೆ ಆಗಿರಲಿಲ್ಲ. ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ಎಲ್ಲೋ ಒಂದು ಕಡೆ BJP ಮತ ಹಾಕಿದರೆ ನಿಮಗೆ ಆಗ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಎದುರಿಸಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಅವ್ರು ಗೆಲ್ಲೋದಕ್ಕೆ ಏನು ಬೇಕಾದ್ರೂ ಮಾಡ್ಕೊಂಡು ಬರ್ತಾಯಿದ್ರು. ಡೆವಲಪ್ಮೆಂಟ್ ವಿಚಾರದಾಗ ಏನೂ ಇಲ್ಲ. ಆದರೆ ಇವತ್ತೆಲ್ಲೋ ಒಂದು ಕಡೆ ಅವರಿಗೆ, ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ಒಂದು ಕಡೆ ಎಲ್ಲೋ ಜ್ಞಾನೋದಯ ಆಗಿದೆ ಅನ್ನೋದು ನನ್ನ ಭಾವನೆ. ಇವರು ಬರೀ ವೋಟ್ ಬ್ಯಾಂಕಿಗೆ ಉಪಯೋಗಿಸ್ಕೋತಾರೆ, ನಮಗೇನು ಸಹಕಾರ ಮಾಡಲ್ಲ, ನಮ್ಮನ್ನು ಬೆಳೆಯೋದಕ್ಕೂ ಬಿಡಲ್ಲ ಅಂತೇಳಿ. ಒಂದು ವಿಚಾರ ಏನಪ್ಪ ಶಾಮನೂರವ್ರದ್ದು ಅಂತ ಹೇಳಿದರೆ, ಅವ್ರು ಯಾವುದೇ ಸಮಾಜಕ್ಕೂ ಬೆಳವಣಿಗೆ ಸಹಿಸರಲ್ಲ, ಯಾವ ಸಮಾಜಕ್ಕೂ ಅವ್ರ ಕಡೆಯಿಂದ ಉದ್ಧಾರ ಆಗೋಕ್ಕಾಗಿಲ್ಲ. ಎಲ್ಲ ಸಮಾಜನ ತುಳಿತಾನೆ ಬಂದಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಸಮಾಜನೂ ಇರ್ಬೋದು, ಇನ್ನೊಂದು ನಮ್ಮ ಹಿಂದೂಗಳಲ್ಲಿರ್ತಕ್ಕಂಥ ಅನೇಕ ಸಮಾಜಗಳನ್ನು ಕೂಡ ತುಳಿತಾನೆ ಬಂದಿದ್ದಾರೆ. ಉದ್ದೇಶ ಇಷ್ಟೇ, ಇನ್ನೊಬ್ರು ಯಾರು ಬರಬಾರ್ದು, ಅವ್ರು ರಾಜಕೀಯ ಮಾಡ್ತಕ್ಕಂಥದ್ದು ಅವರ ಏನು ಆಸ್ತಿ ಅಂತಸ್ತು ಉಳಿಸ್ಕೊಳ್ಳೋಕ್ಕೆ, ಅದನ್ನ ಮಲ್ಟಿಫೈ ಮಾಡ್ಕೊಳ್ಳೋಕ್ಕೆ ಇರೋದಷ್ಟೇ ರಾಜಕೀಯದಲ್ಲಿ. ಅವರು ಶಾಮನೂರವರ ಸಾಧನೆ ತುಂಬ ಇದೆ ಅಂತ ಹೇಳ್ತಾರೆ. ಅದು ಕೆಲವೊಂದಿಷ್ಟು ಪಾರ್ಟಲ್ಲಿ ನಿಜ ಕೂಡ ಆಗಿದೆ, ಅಭಿವೃದ್ಧಿ ಅನ್ನುವಂಥ ವಿಚಾರ. ಹಿಂದಿನ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು. ಇವತ್ತು ವಿದ್ಯಾಕಾಶಿ ಅಂತ ದಾವಣಗೆರೆ ಅನೇಕ ಕಾಲೇಜ್ಗಳು ಮಾಡಿದ್ರು, ಬಾಪೂಜಿ ಸಂಸ್ಥೆಗಳ ಮುಖಾಂತರ ಹಾಸ್ಪಿಟ್ಲು ಮಾಡಿದರು. ಹಾಗಾಗಿ ಅವ್ರ ಕೊಡುಗೆ ಅಪಾರ ಇದೆ, ಬಡವರು ಬಗ್ಗರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಅವ್ರ ಬಗ್ಗೆ ಏನು ಮಾತಾಡಲ್ಲ. ಸರ್, ನಾನು ಇದೇ ಪ್ರಶ್ನೆ ಸರ್, ಅಂದರೆ ಕಾಂಗ್ರೆಸ್ ನಾಯಕರಾಗಿರ್ಬೋದು, BJP ನಾಯಕರಾಗಿರ್ಬೋದು, ಅವ್ರು ಯಾರೂ ಕೂಡ ಶಾಮನೂರು ಶಿವಶಂಕರಪ್ಪನವ್ರನ್ನ ಚಕಾರ ಎತ್ತಾ ಇಲ್ಲ. ಅಂದರೆ ಅಷ್ಟು ಗೌರವ ಇದೆ, ಅವ್ರು ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು ಅಂತಲೇ ಹೇಳ್ತಾರೆ. ಬಟ್ ಅವರ ಮಗನ ಬಗ್ಗೆ ಯಾಕೆ ಇಷ್ಟೊಂದು ಅಪಸ್ವರ? ಅವರ ಗುಣದಲ್ಲಿ 1% ಕೂಡ ಅವ್ರ ಮಗನಿಗಿಲ್ಲ. ಹಾಗಾಗಿ ನಿಜನೇ. ನಾನು ಒಬ್ಬನೇ ಹೇಳ್ತಿದ್ದೀನಿ, ನೀವು 2 ತಿಂಗಳಿಂದ ಇದ್ದೀರಾ ಅಂತ ಹೇಳ್ತೀರಾ? ಕೇಳಿ ಯಾರನ್ನಾದ್ರು. ಆ ಧಾರಾಳ್ತನ ಇಲ್ಲ, ಆ ಒಂದು ಏನು ಇನ್ನೊಬ್ರು ಬೆಳೆಸ್ತಕ್ಕಂಥ ಗುಣ ಇಲ್ಲ. ಯಾರು ಬೆಳೀತಿದ್ದಾರೆ ಅಂದರೆ ಹೊಟ್ಟೆ ಕಿಚ್ಚು, ಯಾರು ಫೈನಾನ್ಷಿಯಲಿ ಅವ್ರು ಬೆಳೀತಿದ್ದಾರೆ ಅಂದರೆ ಅವ್ರನ್ನ ಯಾವ ಥರ ಮುಗಿಸ್ಬೇಕಂತ ಯೋಚನೆ ಮಾಡ್ತಾರೆ. ನಾವೆಲ್ಲ ರಾಜಕಾರಣ ಮಾಡ್ತೀವಿ, ನಮ್ಮ ಪಕ್ಷದಲ್ಲಿ ಅನೇಕ ಹಿರಿಯರು ಇದ್ದಾರೆ, ಚುನಾವಣೆ ಮುಗಿದ ತಕ್ಷಣ ಎಲ್ಲ ಬಿಟ್ಬಿಡ್ತಾರೆ. ಇವ್ರು ಹಂಗಲ್ಲ, ಟಾರ್ಗೆಟ್ ಮಾಡ್ತಾರೆ. ಹೌದು. ಇವತ್ತು ನಂದೇ ಆಗಲಿ, ಅಜಯ್ ಕುಮಾರ್ದಾಗಲಿ ಒಂದು ಲೇಔಟ್ ಕೆಲಸ ಮಾಡೋಕ್ಕೆ ಬಿಟ್ಟಾರೆ ಕೇಳಿ. ದಾವಣಗೆರೆ ನಾವೇನು ಬಿಸ್ನೆಸ್ ಮಾಡಬಾರ್ದು, ಅನೇಕ ತೊಂದರೆಗಳು ಕೊಟ್ಟಿದ್ದಾರೆ. ಇವತ್ತು ಎಷ್ಟೋ ಕೋಟಿ ಕಳ್ಕೊಂಡಿದ್ದೀವಿ. ಒಂದು ಕಡೆ ಎಲೆಕ್ಷನ್ನೇ ಕಳ್ಕೊಂಡ್ರೆ, ಒಂದು ಕಡೆ ಇವರು ಬಿಹೇವಿಯರಿಂದ ಇವರು ಏನು ನಮ್ಮ ಟಾರ್ಗೆಟ್ ಮಾಡಿ ನಮ್ಮನ್ನು ಫೈನಾನ್ಷಿಯಲಿ ವೀಕ್ ಮಾಡಬೇಕು ಅಂತಲೇ ಮಾಡ್ತಿದ್ದಾರೆ. ನಿಜಾನ ಸರ್ ಇದೆಲ್ಲ? 100% ನಿಜಮ್ಮ, ತೋರಿಸ್ಕೊಡ್ತೀನಿ. ಅನುಭವಿಸಿದ್ವಿ, ನೋವು ಭಾಳ ಇದೆ. ಹಾಗಾಗಿ ನಾವು ಅವ್ರ ವಿರುದ್ಧ ಸರ್, ರಾಜಕಾರಣಕ್ಕೆ ಸೀಮಿತವಾಗಿರಬೇಕು. ಅದು ತುಂಬ ಪರ್ಸ್ನಲ್ ಆಯಿತು ಅಂತಂದರೆ ಸರಿ ಇರೋದಿಲ್ಲ. ಆ್ಯಕ್ಚುಲಿ ರಾಜಕಾರಣ ನೀವು ಹೇಳ್ದಂಗೆ ರಾಜಕಾರಣ ರೀತಿಯೇ ಮಾಡಬೇಕು. ಚುನಾವಣೆ ರಾಜಕಾರಣ ಮುಗಿತಿದ್ದಾಗಲೇ ಸಂಬಂಧಗಳು ಇರಬೇಕು. ಆದರೆ ಆ ಥರದ್ದು ಯಾವುದೇ ಇಲ್ಲಿ ನಿಮಗೆ ಕಾಣೋದಿಲ್ಲ. ನಮ್ಮಲ್ಲಿ ಅಂತಲ್ಲ, ಇವತ್ತು ಕೂಡ ಅವ್ರದೇ ಪಕ್ಷದಲ್ಲಿ ಅವ್ರು ಯಾವ ಥರ ರಾಜಕಾರಣ ಅಂತ ಹೇಳಿದರೆ, ಬೆಳಗ್ಗೆ ಜನ ಹೋದರೆ ಸಾಯಂಕಾಲ 4 ಗಂಟೆ ತನಕ ಅವ್ರ ಮನೆ ಹತ್ರ ಕಾಯಬೇಕು. ಒಂಥರ ತಿರುಪತಿ ತಿಮ್ಮಪ್ಪ ಇವತ್ತು ದೊಡ್ಡ ದೇವರು, ಅವ್ರದ್ದು ಕಾಣೋದಕ್ಕೆ ಭಾಳ ಕಷ್ಟ. 3 ದಿನ ಗಂಟಲೆ ಕಾಯ್ತಾರೆ ಜನಗಳು. ಆ ರೀತಿ ಇಲ್ಲಿ ಏನಾಗಿದೆ ಅಂದರೆ, ಗೇಟಿಗೆ ಒಬ್ಬೊಬ್ಬರು ಸಿಗ್ತಾರೆ ಬ್ರೋಕರ್ಸ್, ಅವ್ರನ್ನ ದಾಟಿ ಹೋಗ್ಬೇಕು. ಎಲ್ಲ ಅವ್ರಿಗಿಂತ ಮುಂಚೆ ಇವರೇ ಹ್ಯಾಂಡ್ಲ್ ಮಾಡ್ತಾರೆ.
ಯಾರೊಬ್ಬ ಕಾಮನ್ ಪೀಪಲ್ ನಾನು ಮೊನ್ನೆ ಬಸಾಪುರಕ್ಕೆ ಹೋದಾಗ ಇದನ್ನ ಮಾತಾಡ್ತಿದ್ರು, ಆ ವಿಡಿಯೋ ನೋಡಿದ್ರಂತ ಅನ್ಸುತ್ತೆ. ಹಾಂ ನೋಡಿದೆ. 3 ಜನ ದಾಟ್ಕೊಂಡು ಹೋಗ್ಬೇಕು, ನಾವು ಅವ್ರನ್ನ ಮೀಟ್ ಮಾಡಬೇಕು ಅಂತ. ಜೊತೆಗೆ ಹೆಂಗೆ ಗೊತ್ತಾ, ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಬ್ಬ ಮುಖಂಡರನ್ನ ಮಾತಾಡಿಸ್ಬೇಕು ಅಂತ ಹೇಳಿದರೆ ಯಾರ ಮಧ್ಯವರ್ತಿಗಳ ಅವಕಾಶ ಇಲ್ಲ. ಡೈರೆಕ್ಟಾಗಿ ಬರ್ಬೋದು, ಡೈರೆಕ್ಟಾಗಿ ಫೋನ್ ಮಾಡ್ಬೋದು. ಆದರೆ ಅಲ್ಲಿ ಹೆಂಗೆ ಗೊತ್ತಾ, ಇದೇ ಊರಿಂದ ಯಾವುದೇ ಒಂದು ಹಳ್ಳಿಯಿಂದ ಒಬ್ರು ಹೋಗ್ಬೇಕು ಅಂತ ಹೇಳಿದ್ರೆ ಏನೇ ಕೆಲಸಕ್ಕೆ, ಅಲ್ಲಿ ಒಬ್ಬ ಪ್ರಮುಖನ ಕರ್ಕೊಂಡು ಹೋಗ್ಬೇಕು, ಆ ಸುತ್ತಮುತ್ತ ಹಳ್ಳಿ ಅವನೋಗಿ ಪರಿಚಯ ಮಾಡಿಕೊಡ್ಬೇಕು, ಇವ್ರದ್ದು ಹಿಂಗೆ ಇವ್ರು ಹಿಂಗೆ ಅಂತ. ಈಗ ಉದಾಹರಣೆಗೆ ಈಗ ಅಲ್ಲಿ ಸಮರ್ಥ ಕ್ಯಾಂಡಿಡೇಟ್ ಆಗಿದ್ದಾನೆ. ನನಗನ್ಸುತ್ತೆ ಒಬ್ಬ ಇವತ್ತು ನಾವು ಗೆಲ್ಲೋದಕ್ಕೆ ಒಂದು ಕಾರಣ ಅಂತೇಳಿದ್ರೆ ಅವನೊಬ್ಬ ಅಸಮರ್ಥ ಕ್ಯಾಂಡಿಡೇಟು. ಇಲ್ಲಿ ಜನ ತೂಗ್ತಾ ಇರೋದು ಹೆಂಗಪ್ಪ ಅಂತೇಳಿದರೆ ಕೆಪಾಸಿಟಿ ಏನು ನೋಡ್ತಾರೆ ಅಂದರೆ ದುಡ್ಡಿಂದ ಕೆಪಾಸಿಟಿ ನೋಡ್ತಾರೆ. ಅವ್ರ ಅಪ್ಪ ಅಮ್ಮನ ಹತ್ರ ದುಡ್ಡಿದೆ, MP ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ಹಾಗಾಗಿ ಸಮರ್ಥ ಕ್ಯಾಂಡಿಡೇಟು. ಆದರೆ ಆ ಕ್ಯಾಂಡಿಡೇಟಿಗೆ ನಾನು ಕೇಳೋಕ್ಕೆ ಬಯಸ್ತೀನಿ, ಅವ್ರದ್ದೇನು ಜಿಯೋಗ್ರಫಿಕಲಿ ದಾವಣಗೆರೆ ದಕ್ಷಿಣ ಇದೆಯಲ್ಲ, ಅದನ್ನ ಒಂದು ಸಲನಾದರೂ ಕರೆಕ್ಟಾಗಿ ಒಬ್ಬನೇ ಓಡಾಡ್ಕೊಂಬಂದ್ಬಿಟ್ರೆ ನಾನು ಕೇಳಿ ಕೊಡ್ತೀನಿ. ಜೊತೆಗೆ ಏನು ರೂರಲ್ ಭಾಗ ಬರುತ್ತಲ್ಲ, ಆ ರೂರಲ್ ಭಾಗದಲ್ಲಿ ಎಲ್ಲ ಹಳ್ಳಿಗಳು ಹೆಸರು ಹೇಳಿ, ಎಲ್ಲ ಹಳ್ಳಿಗಳಿಗೂ ಒಂದು ಸಲ ಹೋಗಿ ಬಂದುಬಿಡಲಿ ಒಬ್ಬನೇ, ನಾನು ಕೇಳಿ ಕೊಡ್ತೀನಿ. ಒಬ್ಬರೇ ಹೋಗಿ ಬರಬೇಕು, ಹೋಗಿ ಬರಲಿ. ಚಾಲೆಂಜ್ ಆಗ್ತಿದೆ. ಓಕೆ, ಯಾಕೆ ಈ ಚಾಲೆಂಜು? ಏನು ಗೊತ್ತಿದೆ ರೀ, ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ಕೊಂಬಂದು, ನನ್ನ ಮಗನೂ ಓದ್ತಿದ್ದಾನೆ ಬೋರ್ಡಿಂಗ್ ಸ್ಕೂಲಲ್ಲಿ, ಅವನು UK ಓದ್ತಿದ್ದಾನೆ. ಆದರೆ ಅವನು ಬಂದ ತಕ್ಷಣ ಎಲ್ಲ ಗೊತ್ತಿದೆ, ಓದಿನಿಂದ ಏನು ಬರುತ್ತೆ? ಜ್ಞಾನ ಇರ್ಬೋದು, ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ ಈ ರಾಜಕೀಯದಲ್ಲಿ. ಇವತ್ತು ಜನಗಳ ಕಷ್ಟ ಏನು ಗೊತ್ತಿದೆ ಅವನಿಗೆ? ರೈತರ ಕಷ್ಟ ಏನು ಗೊತ್ತಿದೆ? ಸರ್, ಅವ್ರು ರಾಜಕೀಯ ಕುಟುಂಬ ಸರ್, ಅವರು ಬೆಳಿತಾನೆ ನೋಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಅನುಭವ ಅಂತಂದರೆ ಅವ್ರದ್ದೇ ಅನುಭವ ಅಂತಲ್ಲ, ಅವ್ರ ತಾತನವ್ರದ್ದು ಅನುಭವ ಕಂಡಿರ್ತಾರೆ, ಅವ್ರ ತಂದೆ ತಾಯಿ ಅನುಭವ ಕಂಡಿರ್ತಾರೆ, ಮನೆಗೆ ಜನ ಬಂದಿರ್ತಾರೆ, ಅವ್ರ ತಾತನ ಜೊತೆ ಓಡಾಡಿರ್ತಾರೆ. ಅದನ್ನ ಯಾಕೆ ನೀವು ಅನುಭವ ಅಂತ ಕನ್ಸಿಡರ್ ಮಾಡಲ್ಲ? ಚಿಕ್ಕ ಮಕ್ಕಳಿಂದ ಜೊತೆಗೆ ಇಟ್ಕೊಂಡು ಬೆಳೆದ್ರೆ ಒಂದು ಲೆಕ್ಕ. ಸಮರ್ಥು 4ನೇ ಕ್ಲಾಸಿಗೆ ಇದಕ್ಕೆ ಹೋಗ್ತಾನೆ ಬೋರ್ಡಿಂಗ್ ಸ್ಕೂಲ್, ಮುಗಿಸ್ಕೊಂಬಂದು ಈಗ 2 ವರ್ಷ ಆಗಿದೆ, 2-3 ವರ್ಷ. ಅಂದರೆ ಅವ್ರು ವಾಪಸ್ ಬಂದೇ 2-3 ವರ್ಷ 2-3 ವರ್ಷ ಆಗಿದೆ. ಓಕೆ, ಒಪ್ಕೋತೀನಿ ನೀವು ಹೇಳಿದ್ದು. ಜೊತೆಗೆ ಇದ್ದು ಬೆಳೆದು ದಿನ ಜನಗಳ ಕಷ್ಟ ಅದು ನೋಡಿದರೆ ಗೊತ್ತಾಗುತ್ತೆ. ಅವ್ರ ಮನೇಲೇ ಜನಗಳ ಕಷ್ಟ ಅದು ನೋಡೋದಕ್ಕೆ 4 ಗಂಟೆ ತನಕ ಕಾಯ್ಬೇಕು ಜನ. ಇವ್ರಿಗೆಲ್ಲ ವೆಯ್ಟ್ ಮಾಡಬೇಕು, ಇವ್ರ ಕೈಗೆ ಸಿಗಲ್ಲ ಅಂತಂದ್ರಲ್ಲಿ ಅವ್ನಿಗೆ ಏನು ಗೊತ್ತಿದೆ? ಮುಂದೆ ಕಲಿಬೋದು, ಕಲಿಯಲ್ಲ ಅಂತ ಹೇಳ್ತಿಲ್ಲ. ಈಗ ಈ ರೈಟ್ ನೋ ಈಸ್ ಅಸಮರ್ಥ. ಓಕೆ, ನಾವು ಇಡೀ ಇಂಡಿಯಾದಲ್ಲಿರುವಂತಹ ಪೊಲಿಟಿಕಲ್ ಪಾರ್ಟಿ ತಗೊಂಡ್ರೆ ಅತಿ ಹೆಚ್ಚು ಯುವಕರು ನಮಗೆ ಕಾಣಿಸೋದು ನಿಮ್ಮ ಪಾರ್ಟಿಯಲ್ಲಿ, ಅದು BJPಯಲ್ಲಿ. ಇಲ್ಲಿ ಒಬ್ಬ ಯುವಕ ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾನೆ ಅಂತಂದರೆ ಯಾಕೆ ಇಷ್ಟು ವಿರೋಧ? ನಾವು ವಿರೋಧ ಮಾಡ್ತಾ ಇಲ್ಲ, ನಮ್ಮಲ್ಲಿ ಯುವಕನೇ ಕ್ಯಾಂಡಿಡೇಟು. ನಮ್ಮಲ್ಲಿ ಅವನಿಗೇನು ವಯಸ್ಸಾಗಿಲ್ಲ, ನಮ್ಮಲ್ಲಿ ಯುವಕನೇ ಕ್ಯಾಂಡಿಡೇಟು. ಆದರೆ ನಮ್ಮಲ್ಲಿ ಕ್ಯಾಂಡಿಡೇಟ್ ನೋಡ್ರಿ, ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ. ಇವನ್ ನಾನು ಕೂಡ ಒಬ್ಬ ರೈತನ ಮಗ. ನಾನೇನು ನನ್ನ ತಂದೆ MLA ಆಗಿರಲಿಲ್ಲ, MP ಆಗಿರಲಿಲ್ಲ, ನಮ್ಮ ಮನೆಯಾಗ ಯಾರು MP MLA ಕೂಡ ಇರಲಿಲ್ಲ. ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾನಂತ ಸಾಮಾನ್ಯ ಟಿಕೆಟ್ ಕೊಡ್ತು. ಇವತ್ತು ಶ್ರೀನಿವಾಸ್ ದಾಸ್ ಕರೆಪ್ಪಗೂ ಕೂಡ ಸಾಮಾನ್ಯ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದು. ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ವಾ? ಅವರು MP ಅವ್ರು ಮಾತಾಡೋದು ಕೇಳಿದ್ದೀನಿ, ಯುವಕರು ರಾಜಕಾರಣಕ್ಕೆ ಬರ್ಬೇಕು ಅಂದರೆ. ಯುವಕರು ಅವ್ರ ಮನೆಗೆ ಒಬ್ಬರೇ ಇರೋದು, ಅವರ ರಾಜಕಾರಣಕ್ಕೆ ಬರೋದಕ್ಕೆ ಬೇರೆ ಯಾರೂ ಇಲ್ಲೇ ಅಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ಆಗಲಿ? ನೋಡಿ, ಕುಟುಂಬ ರಾಜಕಾರಣದ ವಿರೋಧಿಗಳು ನಾವು. ಸರ್, ನಿಮ್ಮ ಪಾರ್ಟಿಯಲ್ಲೂ ಆಗಿರ್ಬೋದು, BJPಯಲ್ಲೂ ಆಗಿರ್ಬೋದು, JDS ಅಲ್ಲೂ ಆಗಿರ್ಬೋದು, ಯಾರಾದರೂ ಮನೆಯ ಹಿರಿಯರು ಶಾಸಕರಾಗಿದ್ದಾಗ ತೀರ್ಕೊಂಡಾಗ ಒಂದು ಕರ್ಟಸಿ ಅವರಿಗೆ ನೋವಾಗಿರುತ್ತೆ ಅನ್ನುವಂತಹ ಉದ್ದೇಶಕ್ಕೋಸ್ಕರ ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಟಿಕೆಟ್ ಕೊಟ್ಟಿರೋ ಉದಾಹರಣೆಗಳಿದೆ. ನಿಜ, ಕೊಡಲಿ, ಅವ್ರ ಫ್ಯಾಮಿಲಿ ತಪ್ಪಿಲ್ಲ. ಆದರೆ ಅವ್ರ ಮನೆಗೆ ಅದೇ ಶಾಮನೂರು ಶಿವಶಂಕರಪ್ಪನವ್ರ ಮಕ್ಕಳಾದ SS ಗಣೇಶ್ ಅವರಿದ್ದರು, SS ಬಕ್ಕೇಶ್ ಅವರಿದ್ದರು. ಇವ್ರಿಗೆ ಯಾಕೆ? ಅಪ್ಪ ಸಚಿವರು, ಶಾಸಕರು, ಸಚಿವರು, ತಾಯಿ MP ಇದ್ದಾರೆ, ಯಾಕೆ ಅವ್ರ ಮನೆ ಬೇರೆ ಇರಲ್ವಾ? ಅವ್ರಿಗೇನು ಅನುಭವಿಸ್ರು ಹಿರಿಯರು ಇದ್ರಲ್ವ? ಸೊ ಹಾಗಾಗಿ ನಿಮ್ಮ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ? ಯಾಕೆ ನಿಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು? ನೋಡಿ, ನಾನು ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆನೂ ಹೇಳಿದೆ, ನಮ್ಮ ಅಭ್ಯರ್ಥಿನ ಬಗ್ಗೆನೂ ಹೇಳಿದೆ. ನಮ್ಮ ಅಭ್ಯರ್ಥಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವನು. ಜನಗಳ ಕಷ್ಟ ಗೊತ್ತು ಅವನಿಗೆ, ರೈತರ ಕಷ್ಟ ಗೊತ್ತು. ದಿನ ಬೆಳಕಿದ್ರೆ ಅವನು ಕೂಡ ಈ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥವನು. ಆಮೇಲೆ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥವನು. ಅಂಥ ವ್ಯಕ್ತಿಗಳನ್ನ ಗೆಲ್ಲಿಸಿದಾಗ ಅವರು ಸಾಮಾನ್ಯವಾಗಿ ಜನಗಳಿಗೆ ಸಿಗ್ತಕ್ಕಂಥ ಕೆಲಸ ಮಾಡ್ತಾರೆ.
ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನೀವು ಕುಟುಂಬ ರಾಜಕಾರಣ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು ಆ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು ಅಂತ ಸಮರ್ಥಿಗೆ ಶಾಪವಾಗ್ಬಿಟ್ಟಿದ್ಯಾ ಆ ಫ್ಯಾಮಿಲಿಲಿ ಅನ್ನೋ ಥರ ಮಾತಾಡ್ತಾ ಇದ್ದೀರಿ. ನಾವು ಶಾಪ ಅಂತ ಹೇಳ್ತಿಲ್ಲ, ತಪ್ಪಾಗಿದೆ ಅಂತ ಹೇಳ್ತೀವಿ. ಓಕೆ ಫೈನ್ ಸರ್. ಹಾಗಾದರೆ ನಿಮ್ಮ ಪಾರ್ಟಿಯಲ್ಲಿ ಕುಟುಂಬ ರಾಜಕಾರಣ ಇಲ್ವಾ? ಎಲ್ಲಿದೆ ಹೇಳಿ? ಯಡಿಯೂರಪ್ಪನವರದೇನು? ಯಡಿಯೂರಪ್ಪ ನೋಡಿ, ನೀವು ಗಠಬಂಧನ್ ಮೈತ್ರಿ ಮಾಡ್ಕೊಂಡಿರುವಂಥ ಪಕ್ಷ JDS ಪಕ್ಷ, ಅಲ್ಲಿ ಇಲ್ವಾ ಕುಟುಂಬ ರಾಜಕಾರಣ? ಕೇಳಿ, ನನಗೆ ನಮ್ಮ ಪಕ್ಷದಷ್ಟೇ ಕೇಳಿ, BJP ಕೇಳಿ. ಅವರು ನಿಮ್ಮವರೇ ಸರ್ ಈಗ? ಹೇಳ್ತೀನಿ, ಹೌದು ಒಪ್ಕೊಂತೀನಿ, ಅಲಯನ್ಸ್ ಪಾರ್ಟಿ. ಬಟ್ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತೀನಿ ಅಷ್ಟೇ. ನಮ್ಮ ಪಾರ್ಟಿಯಲ್ಲಿ ಯಡಿಯೂರಪ್ಪರು ನಿವೃತ್ತಿ ಆದಮೇಲೆ ನಿಮಗೆ ಗೊತ್ತಿರ್ಬೋದು, ಯಡಿಯೂರಪ್ಪರು ಚೀಫ್ ಮಿನಿಸ್ಟರ್ ಇದ್ದಾಗಲೇ ವರ್ಣಕ್ಕೆ ವಿಜೇಂದ್ರ ನಿಲ್ಲಬೇಕು ಅಂತೇಳಿ ಭಾಳ ಒತ್ತಡ ಇತ್ತು. ಆದರೆ ನಮ್ಮ ಪಾರ್ಟಿ ಅವಕಾಶ ಮಾಡಿಕೊಡ್ಲಿಲ್ಲ. ಯಡಿಯೂರಪ್ಪರ ಮಗ ಒಬ್ಬ CM ಮಗ ಅಂತೇಳಿ ಅವಕಾಶ ಮಾಡಿಕೊಡ್ಲಿಲ್ಲ. ಅವರು ಅದಾದಮೇಲೆ ಅವರೇನು ಇಂಜರಿಲಿಲ್ಲ, ಸಂಘಟನೆಯಲ್ಲಿ ಸಿಕ್ಕಾಬಟ್ಟೆ ಇನ್ವಾಲ್ವ್ ಆದರು. ಅವ್ರ ಶಕ್ತಿ ನೋಡಿ ಅವ್ರು ಯಡಿಯೂರಪ್ಪರ ಮಗ ಅಂತ ಟಿಕೆಟ್ ಕೊಡಲಿಲ್ಲ, ಅವರ ಶಕ್ತಿ ನೋಡಿ ಶಿಕಾರಿಪುರದ ಟಿಕೆಟ್ ಕೊಟ್ಟರು ವಿಜೇಂದ್ರ ಅವರೇ. ಜೊತೆಗೆ ಅವ್ರ ಚಾಣಕ್ಯತನ, ಅವ್ರ ಸಂಘಟನೆಯನ್ನು ಗುರುತಿಸಿ ಒಬ್ಬ ಯುವ ನಾಯಕ ಬೇಕು ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳಿ ಅವ್ರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಮಾಡಿದರು. ರಾಘವೇಂದ್ರ ಅವರು, ನೀವು ಇಡೀ ದೇಶದಲ್ಲೇ ಅವ್ರು ಯಡಿಯೂರಪ್ಪನವ್ರು CM ಆಗಿದ್ದಾಗ MP ಆದರು. ಬಟ್ ಅವರು ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ MP ಆದಂಥವ್ರು, ಅವರು ಸ್ವಂತ ವರ್ಚಸ್ಸಿನ ಮೇಲೆ ಟಿಕೆಟ್ ತಗೊಂಡಂಥವ್ರು. ಅವರು ಇವತ್ತು ಮಾಡ್ತಕ್ಕಂಥ ಕೆಲಸ ಇಡೀ ರಾಷ್ಟ್ರದಲ್ಲೇ ಫೇಮಸ್ ಆಗಿದ್ದಾರೆ. ಅಷ್ಟೊಂದು ಕೆಲಸ ಮಾಡ್ತಿದ್ದಾರೆ MP ಆಗಿ. ಅವರು ವೈಯಕ್ತಿಕವಾಗಿ ಬೆಳೆದಿರ್ತಕ್ಕಂಥವ್ರು, ಅವ್ರನ್ನ ಕುಟುಂಬ ರಾಜಕಾರಣಕ್ಕೆ ಹೋಲ್ಸೋದು ತಪ್ಪಾಗುತ್ತೆ. ಓಕೆ, ಸೊ ನೀವು ಕುಟುಂಬ ರಾಜಕಾರಣ ಅಂತಂದರೆ ಅಲ್ಲಿ ಅನುಭವ ಇದೆ, ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಎಲ್ಲ ಆಗಿದೆ, ಅವ್ರ ವೈಯಕ್ತಿಕ ವರ್ಚಸ್ ಮೇಲೆ ಬಂದಿದೆ. ಓಕೆ, ನಿಮಗೆ ಚುನಾವಣಾ ವಸ್ತುವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಏನು ಕಾಣಿಸ್ತಾ ಇದೆ? ಚುನಾವಣಾ ವಸ್ತುವಾಗಿ ಇವತ್ತು ನೋಡಿ, ಆ ಶಾಮನೂರು ಕುಟುಂಬ ಇದುವರೆಗೂ ನಡ್ಕೊಂಡಂಥ ರೀತಿ, ಅವರ ವಿರೋಧ ಅಲೆ ಇಡೀ ಜಿಲ್ಲೆಯಲ್ಲಿ ತುಂಬಿದೆ. ಜೊತೆಗೆ ಏನು ಸರ್ಕಾರದ ವೈಫಲ್ಯಗಳು ಏನಿದಾವೆ ಅದು ಕೂಡ ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ಇವೆರಡು ಥಿಂಗ್ಸಿಂದ ನಾವು ಈಸಿಯಾಗಿ ಈ ಚುನಾವಣೆ ಗೆಲ್ತೀವಿ. ಓಕೆ ಸರ್, ನೀವು ನಿಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರಿಗೆ ಏನಾದರೂ ಹೇಳೋದುಂಟಾ? ದಾವಣಗೆರೆ ದಕ್ಷಿಣದ ಮತದಾರರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಿದ್ದೀನಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತು ಒಬ್ಬ ಶ್ರೀಮಂತನ ಮಧ್ಯೆ ನಡೀತಕ್ಕಂಥ ಈ ಚುನಾವಣೆಯಲ್ಲಿ ಸಾಮಾನ್ಯ ಅಭ್ಯರ್ಥಿಯಾದ ಶ್ರೀನಿವಾಸ ದಾಸಕರಿಯಪ್ಪನವರ ಗುರುತಾದ ಕಮಲದ ಗುರುತಿಗೆ ಕ್ರಮ ಸಂಖ್ಯೆ 2ಕ್ಕೆ ಮತವನ್ನು ಕೊಡೋದ್ರ ಮುಖಾಂತರ ಒಬ್ಬ ಸಾಮಾನ್ಯ ಸೇವಕನನ್ನಾಗಿ, ಶಾಸಕನಲ್ಲ ಒಬ್ಬ ಸೇವಕನಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡ್ತಕ್ಕಂಥ ಒಬ್ಬ ಶ್ರೀನಿವಾಸ ದಾಸಕರಿಯಪ್ಪನವ್ರನ್ನ ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸ್ಕೊಡಿ ಅಂತೇಳಿ ಮನವಿ ಮಾಡ್ತೀನಿ. ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ನಮಗೂ ಕೂಡ ಚೆನ್ನಾಗಿ ಇಂಟ್ರೂವ್ ಮಾಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ದಾವಣಗೆರೆ ದಕ್ಷಿಣದಲ್ಲಿ ಕಮಲ ಅರಳುತ್ತೆ ಅನ್ನುವಂತಹ ಉತ್ಸಾಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಸಮರ್ಥ ಅವರ ಬಗ್ಗೆ ಏನೆಲ್ಲ ಹೇಳಿದ್ರು ಅನ್ನೋದನ್ನು ನೀವು ಕೂಡ ಕೇಳಿಸ್ಕೊಂಡ್ರಿ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ್ ಗೆಲ್ತಾರಾ ಅಥವಾ ಶ್ರೀನಿವಾಸ್ ದಾಸಕರಿಯಪ್ಪ ಗೆಲ್ತಾರಾ? ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಹೋಗಿ ಬರೋ ಸಮಯ. ನಮಸ್ಕಾರ. ಟಿಫನ್ ಮಾಡಿ.